2 ಬಾರಿ ಮದುವೆಯಾದ ಕನ್ನಡದ ನಟ-ನಟಿಯರು. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ನಿಜ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಮದುವೆಯಾದ ನಟ-ನಟಿಯರಿದ್ದಾರೆ. ಅವರಲ್ಲಿ ಕೆಲವರು ಇನ್ನೂ ತಮ್ಮ ಮಾಜಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಪ್ರಕಾಶ್ ರಾಜ್ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ ಬಹುಮುಖ ನಟ. ಪ್ರಕಾಶ್ ರಾಜ್ 1994 ರಲ್ಲಿ ಲಲಿತಾ ಕುಮಾರಿ ಅವರನ್ನು ವಿವಾಹವಾದರು. ಅವರಿಗೆ 2 ಹೆಣ್ಣುಮಕ್ಕಳು ಮತ್ತು ಒಬ್ಬ ಮಗ. 2004 ರಲ್ಲಿ ನಿಧನರಾದರು. ದಂಪತಿಗಳು 2009 ರಲ್ಲಿ ವಿಚ್ಛೇದನ ಪಡೆದರು ಮತ್ತು ನಂತರ 2010 ರಲ್ಲಿ ನಟ ನೃತ್ಯ ನಿರ್ದೇಶಕ ಪೋನಿ ವರ್ಮಾ ಅವರನ್ನು ವಿವಾಹವಾದರು. ಅನು ಪ್ರಭಾಕರ್ ಅವರು 1999 ರ ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವ ಮೂಲಕ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟಿಯಾಗಿದ್ದಾರೆ. ಹೃದಯ ನಟಿ ಜಯಂತಿ ಅವರ ಪುತ್ರ ಕೃಷ್ಣ ಕುಮಾರ್ ಅವರನ್ನು ಅನು ವಿವಾಹವಾದರು. ನಂತರ ಭಿನ್ನಾಭಿಪ್ರಾಯಗಳನ್ನು ಉಲ್ಲೇಖಿಸಿ ಅವರು 2014 ರಲ್ಲಿ ವಿಚ್ಛೇದನ ಪಡೆದರು. 2016 ರಲ್ಲಿ ಅವರು ರೂಪದರ್ಶಿಯಾಗಿ ರೂಪುಗೊಂಡ ನಟ ರಘು ಮುಖರ್ಜಿ ಅವರನ್ನು ವಿವಾಹವಾದರು. ದುನಿಯಾ ವಿಜಯ್ ಅವರು ಕನ್ನಡ ಚಿತ್ರರಂಗದ ಹೆಚ್ಚು ಜನಪ್ರಿಯ ಆಕ್ಷನ್ ಹೀರೋಗಳಲ್ಲಿ ಒಬ್ಬರು ಮತ್ತು ಅವರ ಅಭಿಮಾನಿಗಳಿಂದ ಪ್ರೀತಿಯಿಂದ ಬ್ಲ್ಯಾಕ್ ಕೋಬ್ರಾ ಎಂದು ಕರೆಯುತ್ತಾರೆ. ಅವರು 1999 ರಲ್ಲಿ ನಾಗರತ್ನ ವಿಜಯ್ ಅವರನ್ನು ವಿವಾಹವಾದರು. ದಂಪತಿಗಳ ನಡುವಿನ ಭಿನ್ನಾಭಿಪ್ರಾಯಗಳ ನಂತರ ಅವರು 2016 ರಲ್ಲಿ ವಿಚ್ಛೇದನ ಪಡೆದರು. ಅದೇ ವರ್ಷದಲ್ಲಿ ಅವರು ಕೀರ್ತಿ ಪಟ್ಟಾಡಿ ಅವರನ್ನು ವಿವಾಹವಾದರು. ಟೈಗರ್ ಪ್ರಭಾಕರ್ ಅವರು ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದ ಕನ್ನಡ ಚಿತ್ರರಂಗದ ಅಂತಹ ನಟರಲ್ಲಿ ಒಬ್ಬರು. ವಿಲನ್ ಆದರೆ ನಂತರ ಚಲನಚಿತ್ರಗಳಲ್ಲಿ ನಾಯಕರಾಗಿ ನಟಿಸುವ ಅವಕಾಶವನ್ನು ಪಡೆದರು. ದಿವಂಗತ ನಟ 3 ಬಾರಿ ವಿವಾಹವಾದರು. ಅವರು ಮೊದಲು ಅಲ್ಫೋನ್ಸಾ ಮೇರಿ ಅವರನ್ನು ವಿವಾಹವಾದರು. ನಂತರ ಅವರು ಅಲ್ಫೋನ್ಸಾಗೆ ವಿಚ್ಛೇದನ ನೀಡಿದರು ಮತ್ತು ನಟಿ ಜಯಮಾಲಾ ಅವರನ್ನು ವಿವಾಹವಾದರು. ಅವರಿಗೆ ಸೌಂದರ್ಯ ಎಂಬ ಮಗಳು ಇದ್ದಳು. ಮತ್ತೆ ಅವಳಿಗೆ ವಿಚ್ಛೇದನ ನೀಡಿದ ನಂತರ ಅವನು ಅಂಜುಗೆ ಸಿಕ್ಕಿಬಿದ್ದನು ಮತ್ತು ಆ ಮದುವೆಯು ವಿಚ್ಛೇದನದೊಂದಿಗೆ ಕೊನೆಗೊಂಡಿತು. ಬಹು ಅಂಗಾಂಗ ವೈಫಲ್ಯದಿಂದ ಅವರು 2001 ರಲ್ಲಿ ನಿಧನರಾದರು. ಸುಧಾ ರಾಣಿ ಜಯಶ್ರೀ ಆಗಿ ಜನಿಸಿದ ಈ ನಟಿ ಕನ್ನಡ ಚಿತ್ರರಂಗದಲ್ಲಿ ಸುಧಾ ರಾಣಿ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಅವರು ಕನ್ನಡ, ತುಳು ಮತ್ತು ತೆಲುಗು ಭಾಷೆಗಳಲ್ಲಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆಕೆಯ ವೃತ್ತಿಜೀವನದ ಉತ್ತುಂಗದಲ್ಲಿ ಅವರು ಯುಎಸ್ ಮೂಲದ ವೈದ್ಯರನ್ನು ವಿವಾಹವಾದರು. ನಂತರ ದಂಪತಿಗಳು ಭಿನ್ನಾಭಿಪ್ರಾಯಗಳನ್ನು ಉಲ್ಲೇಖಿಸಿ ಬೇರೆಯಾದರು ಮತ್ತು ಅವರು ತನ್ನ ಸಂಬಂಧಿಕರಲ್ಲಿ ಒಬ್ಬನಾದ ಗೋವರ್ಧನನನ್ನು ವಿವಾಹವಾದರು. ಅವರಿಗೆ ಮಗಳು ಇದ್ದಳು. ಶ್ರುತಿ ಅವರು ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಟಿಯರಲ್ಲಿ ಒಬ್ಬರು ಮತ್ತು ಬಿಗ್ ಬಾಸ್ ಕನ್ನಡ. ಆಕೆಯ ನಿಜವಾದ ಹೆಸರು ಪ್ರಿಯದರ್ಶಿನಿ ಮತ್ತು ಆಕೆಯನ್ನು ಪ್ರಸಿದ್ಧ ನಟ, ನಿರ್ದೇಶಕ ದ್ವಾರಕೀಶ್ ಅವರು ಶ್ರುತಿ ಎಂದು ಹೆಸರಿಸಿದ್ದಾರೆ. ಅವರು ಶ್ರುತಿ ಎಂಬ ಶೀರ್ಷಿಕೆಯ ಚಲನಚಿತ್ರದಲ್ಲಿ ಅವಳನ್ನು ಪರಿಚಯಿಸಿದರು. ಶ್ರುತಿ ಎಸ್. ಮಹೇಂದರ್ ಅವರನ್ನು ಮದುವೆಯಾಗಿದ್ದರು ಮತ್ತು ಅವರ ಸಂಬಂಧವು 11 ವರ್ಷಗಳ ನಂತರ ವಿಚ್ಛೇದನದೊಂದಿಗೆ ಕೊನೆಗೊಂಡಿತು. ನಂತರ 2013 ರಲ್ಲಿ ಶ್ರುತಿ ಪತ್ರಕರ್ತ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಅವರನ್ನು ವಿವಾಹವಾದರು. ಆದಾಗ್ಯೂ, ಆ ಸಂಬಂಧವು ಫಲಪ್ರದವಾಗಲಿಲ್ಲ ಮತ್ತು 1 ವರ್ಷದೊಳಗೆ ವಿಚ್ಛೇದನದಲ್ಲಿ ಕೊನೆಗೊಂಡಿತು.